RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಅರ್ಥ ಮಾಡಿಕೊಳ್ಳುವ ಸರಣಿ ಸಂಚಿಕೆ 12. ಇದನ್ನು ನಿಮಗೆ ಅರ್ಪಿಸುತ್ತಿರುವವರು RSGE. ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಶೇಷ ಚರ್ಚಾ ಸರಣಿಗೆ ಸ್ವಾಗತ. ನಾವು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಬಗ್ಗೆ ಮಾತಾಡ್ತಾ ಇದೀವಿ. ಇದು ಒಂಥರ ದೊಡ್ಡ ಸಾಗರ ಇದ್ದಾಗೆ ಅಲ್ವಾ? ಹೌದು, ಖಂಡಿತ. ನಾವು ಅದರ ಆಳಕ್ಕೆ ಇಳಿದು ಒಂದೊಂದೇ ವಿಷಯನ ಸ್ಪಷ್ಟಪಡಿಸ್ಕೊಳ್ತಾ ಇದೀವಿ. ಇವತ್ತು ನಮ್ಮ ಗಮನ ಶಿಕ್ಷಣದ ಮೇಲೆ. ಅದರಲ್ಲೂ 2 ಮುಖ್ಯ ಸೆಕ್ಷನ್ಗಳು, ಸೆಕ್ಷನ್ 31 ಮತ್ತೆ 32. ಸರಿ. ಈಗ ಚರ್ಚೆ ಶುರು ಮಾಡೋ ಮುಂಚೆ ಕೆಲವು ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇವೆ. ಅಂದ್ರೆ, ಈ ಕಾಯ್ದೆ ಬೆಂಚ್ಮಾರ್ಕ್ ವಿಕಲಚೇತನತೆ ಇರೋ ಮಕ್ಕಳಿಗೆ ಶಿಕ್ಷಣ ಅನ್ನೋದು ಸುಮ್ನೆ ಒಂದು ಸೌಲಭ್ಯ ಅಲ್ಲ, ಅದು ಅವರ ಹಕ್ಕು ಅಂತ ಹೇಗೆ ಗಟ್ಟಿಯಾಗಿ ಹೇಳತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಆಮೇಲೆ ಮಗುವಿಗೆ 6 ವರ್ಷ ಆಯ್ತು ಅಂದ ತಕ್ಷಣ ಹತ್ತಿರದ ಶಾಲೆಯ ಬಾಗಿಲು ತಾನಂಗೆ ತೆರೆಯುತ್ತಾ, ಅಥವಾ ಅದಕ್ಕೇನಾದ್ರೂ ಪ್ರಾಸೆಸ್ ಇದೆಯಾ? ಅದಕ್ಕೊಂದು ಪ್ರಕ್ರಿಯೆ ಇದೆ. ಹೌದು. ಇನ್ನು ಶಾಲಾ ಜೀವನ ಮುಗೀತು ಅಂದ್ಕೊಳ್ಳಿ, ಮುಂದೆ ಕಾಲೇಜು, ಯೂನಿವರ್ಸಿಟಿ ಅಂತ ಕನಸುಗಳಿರುತ್ತವಲ್ಲ, ಆಗ ಈ ಕಾಯ್ದೆ ಹೇಗೆ ಸಪೋರ್ಟ್ ಮಾಡುತ್ತೆ? ಅದಕ್ಕೂ ಏನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಈ ನಿಯಮಗಳೆಲ್ಲ ಬರೀ ಪುಸ್ತಕದಲ್ಲಿದೆಯಾ ಅಥವಾ ನಿಜವಾಗಿಯೂ ನೆಲದ ಮೇಲೆ, ಅಂದ್ರೆ ಆಚರಣೆಯಲ್ಲಿ ಅವಕಾಶಗಳಾಗಿ ಬದಲಾಗ್ತಿದ್ಯಾ? ಹೌದು, ಇದು ಅತಿ ಮುಖ್ಯವಾದ ಅಂಶ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡ್ಕೋಣ ಇವತ್ತು. ಸೆಕ್ಷನ್ 31ರಲ್ಲಿನ ಉಚಿತ ಶಿಕ್ಷಣ ಮತ್ತೆ ಸೆಕ್ಷನ್ 32ರಲ್ಲಿನ ಉನ್ನತ ಶಿಕ್ಷಣ ಮೀಸಲಾತಿ, ಇದ್ರ ಅಸಲಿತನ ಏನು ಅಂತೆ ಸರಳವಾಗಿ ಸ್ಪಷ್ಟವಾಗಿ ತಿಳಿಯೋಣ. ಖಂಡಿತ. ಆ ಕಾನೂನಿನ ಕ್ಲಿಷ್ಟ ಪದಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಅದರ ತಿರುಳು ಏನು ಅಂತ ನೋಡೋಣ. ಸರಿ, ಶುರು ಮಾಡೋಣವೇ? ಸರಿ, ಶುರು ಮಾಡೋಣ. ಮೊದಲಿಗೆ ಸೆಕ್ಷನ್ 31 ಉಚಿತ ಶಿಕ್ಷಣದ ಹಕ್ಕು. ನನ್ನ ಮೊದಲ ಪ್ರಶ್ನೆ, ಉಚಿತ ಶಿಕ್ಷಣ ಅಂದ್ರೆ ಏನು? ಸುಮ್ನೆ ಸ್ಕೂಲ್ ಫೀಸ್ ಇಲ್ವಾ ಅಥವಾ ಅದಕ್ಕಿಂತ ಹೆಚ್ಚೇನಾದ್ರೂ ಇದೆಯಾ? ಬಹಳ ಒಳ್ಳೆ ಪ್ರಶ್ನೆ. ನೋಡಿ, ಸೆಕ್ಷನ್ 31 ಸ್ಪಷ್ಟವಾಗಿ ಹೇಳುತ್ತೆ, 6 ರಿಂದ 18 ವರ್ಷ ವಯಸ್ಸಿನ ಬೆಂಚ್ಮಾರ್ಕ್ ವಿಕಲಚೇತನತೆ ಹೊಂದಿರುವ ಪ್ರತಿಯೊಂದು ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕಿದೆ ಅಂತ. ಓಕೆ. ಇಲ್ಲಿ ಬೆಂಚ್ಮಾರ್ಕ್ ವಿಕಲಚೇತನತೆ ಅನ್ನೋ ಪದ ಮುಖ್ಯ. ಹೌದು. ಇವರ ಅರ್ಥ, ಕಾಯ್ದೆಯಲ್ಲಿ ಗುರುತಿಸಿರೋ 21 ವಿಕಲಚೇತನತೆಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಕನಿಷ್ಠ 40% ಸಮಸ್ಯೆ ಇರಬೇಕು. 40%? ಹೌದು. ಅಥವಾ ಕೆಲವು ವಿಕಲಚೇತನತೆಗಳಿಗೆ ಅದರ ವ್ಯಾಖ್ಯಾನದಲ್ಲೇ ತೀವ್ರತೆ ಅಳೆಯೋ ಮಾನದಂಡ ಇದ್ರೆ ಅದನ್ನ ತಲುಪಿರಬೇಕು. ಇದನ್ನ ಒಬ್ಬ ಅಧಿಕೃತ ವೈದ್ಯಕೀಯ ಪ್ರಾಧಿಕಾರ ಪ್ರಮಾಣೀಕರಿಸಬೇಕು. ಸರಿ. ಇನ್ನು 6 ರಿಂದ 18 ವರ್ಷ ಅನ್ನೋದು ಇದೆಯಲ್ಲ, ಅದು ಶಾಲಾ ಶಿಕ್ಷಣದ ಅತಿ ಮುಖ್ಯವಾದ ಅವಧಿ. ಅಂದ್ರೆ 40% ಅಥವಾ ಅದಕ್ಕಿಂತ ಹೆಚ್ಚು ಸರ್ಟಿಫೈಡ್ ಆಗಿರ್ಬೇಕು. ಸರಿ, ಈಗ ಶಾಲೆಯ ಆಯ್ಕೆ ವಿಷಯಕ್ಕೆ ಬರೋಣ. ಕಾಯ್ದೆ ಹೇಳುತ್ತೆ, ಮಗು ನೆರೆಹೊರೆಯ ಶಾಲೆಗೆ ಹೋಗ್ಬೋದು, ಇಲ್ಲ ವಿಶೇಷ ಶಾಲೆಗೂ ಹೋಗ್ಬೋದು ಅಂತ. ಹೌದು. ಈ ಚಾಯ್ಸ್ ಅದು ನಿಜವಾಗಿಯೂ ಮಗು ಅಥವಾ ಪೋಷಕರಿಗೆ ಇದೆಯಾ ಅಥವಾ ಗವರ್ಮೆಂಟ್ ಡಿಸೈಡ್ ಮಾಡತ್ತಾ? ಇಲ್ಲ, ಖಂಡಿತವಾಗಿಯೂ ಆಯ್ಕೆ ಮಗು ಮತ್ತು ಪೋಷಕರದ್ದೇ. ಕಾಯ್ದೆ ಈ ಸ್ವಾತಂತ್ರ್ಯವನ್ನು ಸ್ಪಷ್ಟವಾಗಿ ಕೊಟ್ಟಿದೆ. ಇದು ಬಹಳ ಸೂಕ್ಷ್ಮವಾದ ಮತ್ತೆ ಮುಖ್ಯವಾದ ಅಂಶ ಕೂಡ. ಹೌದಾ? ಹೌದು. ಆದರೆ ಆಯ್ಕೆ ಯಾವುದಾದ್ರೇನು, ಅದು ಹತ್ತಿರದ ಸಾಮಾನ್ಯ ಶಾಲೆಯೇ ಇರಲಿ ಅಥವಾ ವಿಶೇಷ ಅಗತ್ಯಗಳಿಗಾಗಿಯೇ ಇರುವ ಶಾಲೆಯೇ ಆಗಿರಲಿ, ಅಲ್ಲಿ ಮಗುವಿಗೆ ಅಡ್ಮಿಷನ್ ಸಿಗುವಂತೆ ನೋಡಿಕೊಳ್ಳೋದು ಮತ್ತೆ ಓದಿಗೆ ಬೇಕಾದ ಎಲ್ಲಾ ಸಪೋರ್ಟ್ ಕೊಡೋದು ಅದು ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ. ಅಂದ್ರೆ ಪಂಚಾಯ್ತಿ, ನಗರಸಭೆ ಇತ್ಯಾದಿ. ಓ, ಹಾಗಾದ್ರೆ ಜವಾಬ್ದಾರಿ ಅವರ ಮೇಲೆ. ಹೌದು. ಇಲ್ಲೊಂದು ಗಮನಿಸಬೇಕಾದ ವಿಷಯ ಅಂದ್ರೆ, ಕಾಯ್ದೆಯ ಒಲವು ಇದೆಯಲ್ಲ, ಅದು ಆದಷ್ಟು ಮಕ್ಕಳನ್ನ ಸಾಮಾನ್ಯ ಶಾಲೆಗಳಲ್ಲೇ ಬೇರೆ ಮಕ್ಕಳ ಜೊತೆ ಸೇರಿಸಿ ಓದ್ಸೋದ್ರ ಕಡೆಗೆ ಇದೆ. ಅದಕ್ಕೆ ಇನ್ಕ್ಲೂಸಿವ್ ಎಜುಕೇಶನ್ ಅಂತಾರಲ್ಲ. ಅದೇ ಒಳಗೊಳ್ಳುವ ಶಿಕ್ಷಣ. ಇದು ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಸಹಾಯ ಮಾಡುತ್ತೆ. ಓಕೆ, ಇದಕ್ಕೊಂದು ಉದಾಹರಣೆ ಯೋಚಿಸೋಣ. ಒಂದು ಹಳ್ಳಿಯಲ್ಲಿ ಬೆಂಚ್ ಮಾರ್ಕ್ ದೃಷ್ಟಿದೋಷ ಅಂದ್ರೆ ಕಣ್ಣಿನ ಸಮಸ್ಯೆ ಇರೋ 8 ವರ್ಷದ ಮಗು ಇದೆ ಅಂದ್ಕೊಳ್ಳಿ. ಸರಿ. ಸೆಕ್ಷನ್ 31 ಪ್ರಕಾರ ಆ ಮಗು ಮತ್ತು ಪೋಷಕರ ಮುಂದಿರೋ ಆಯ್ಕೆಗಳೇನೋ, ಮತ್ತೆ ಉಚಿತ ಶಿಕ್ಷಣ ಅಂದ್ರೆ ಹೇಗೆ,
ಬರೀ ಟ್ಯೂಷನ್ ಫೀಸ್ ಇಲ್ಲ ಅಷ್ಟೇನಾ? ಪುಸ್ತಕಗಳು, ಬ್ರೈಲ್ ಸಾಮಗ್ರಿಗಳು, ಬೇಕಾದ್ರೆ ವಾಕಿಂಗ್ ಸ್ಟಿಕ್ ಇದೆಲ್ಲ ಉಚಿತದಲ್ಲಿ ಬರುತ್ತಾ? ಸೆಕ್ಷನ್ 17ರಲ್ಲಿ ಇಂಥ ಸೌಲಭ್ಯಗಳ ಬಗ್ಗೆ ಹೇಳಿದ ಹಾಗೆ ನೆನಪು. ನಿಮ್ಮುದಾಹರಣೆ ಎಕ್ದಮ್ ಸರಿಯಿದೆ. ನೋಡಿ, ಆ ಮಗುವಿನ ಪೋಷಕರು ತಮ್ಮ ಮಗುವನ್ನ ಹತ್ತಿರದ ಸಾಮಾನ್ಯ ಸರ್ಕಾರಿ ಶಾಲೆಗೆ ಸೇರಿಸೋಕ್ ಹೋದ್ರೆ ಅಲ್ಲಿನ ಹೆಡ್ಮಾಸ್ಟರ್ ಅಥವಾ ಮ್ಯಾನೇಜ್ಮೆಂಟ್ ಇಲ್ಲಿ ದೃಷ್ಟಿದೋಷ ಇರೋ ಮಗುವಿಗೆ ಹೇಳ್ಕೊಡೋಕೆ ನಮಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅಡ್ಮಿಷನ್ ಕೊಡಲ್ಲ ಅನ್ನೋ ಹಾಗೆ ಇಲ್ಲ. ಓ, ಸ್ಥಳೀಯ ಪ್ರಾಧಿಕಾರ ಅಂದ್ರೆ ಶಿಕ್ಷಣ ಇಲಾಖೆಯ ಆಫೀಸರ್ಸ್, ಪಂಚಾಯಿತಿ ಅವರು ಅಡ್ಮಿಷನ್ ಖಚಿತಪಡಿಸೋಕೆ ಸಹಾಯ ಮಾಡಬೇಕು. ಓಕೆ. ಒಂದು ವೇಳೆ ಪೋಷಕರು ಇಲ್ಲ ನಮ್ಮ ಮಗುವಿಗೆ ವಿಶೇಷ ಶಾಲೆಯೇ ಸರಿ ಅಂದ್ಕೊಂಡ್ರೆ ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಸರಿ, ಆಯ್ಕೆ ಅವರದ್ದು. ಇನ್ನು ಉಚಿತ ಅನ್ನೋದರ ಅರ್ಥ ಇದೆಯಲ್ಲ, ಅದು ದೊಡ್ಡದು. ನೀವು ಹೇಳಿದ ಹಾಗೆ ಬರೀ ಬೋಧನಾ ಶುಲ್ಕ ಮನ್ನಾ ಮಾಡೋದಷ್ಟೇ ಅಲ್ಲ. ಸೆಕ್ಷನ್ 31 ಶಿಕ್ಷಣ ಪಡೆಯೋ ಹಕ್ಕನ್ನು ಕೊಡತ್ತೆ. ಸೆಕ್ಷನ್ 17ನಂತಹ ಬೇರೆ ಸೆಕ್ಷನ್ಗಳು ಆ ಹಕ್ಕನ್ನ ನಿಜವಾಗಿಸೋಕೆ ಬೇಕಾದ ಕ್ರಮಗಳನ್ನ ವಿವರಿಸುತ್ತೆ. ಉದಾಹರಣೆಗೆ ಸೆಕ್ಷನ್ 17 ಹೇಳುತ್ತೆ ಉಚಿತವಾಗಿ ಪಠ್ಯಪುಸ್ತಕಗಳು, ಕಲಿಕಾ ಸಾಮಗ್ರಿಗಳು ಮತ್ತೆ ಅಗತ್ಯಕ್ಕೆ ತಕ್ಕಂತೆ ಸಹಾಯಕ ಸಾಧನಗಳು ಕೊಡಬೇಕು ಅಂತ. ಸಹಾಯಕ ಸಾಧನಗಳು ಅಂದ್ರೆ ನಮ್ಮ ಉದಾಹರಣೆಯ ಮಗುವಿಗೆ ಬ್ರೈಲ್ ಪುಸ್ತಕಗಳು, ದೊಡ್ಡ ಅಕ್ಷರದ ಪುಸ್ತಕಗಳು, ಆಡಿಯೋ ಪಾಠಗಳು, ಬೇಕಾದ್ರೆ ಭೂತಗನ್ನಡಿ, ಹೀಗೆ ಆ ಮಗುವಿನ ಅಗತ್ಯಕ್ಕೆ ತಕ್ಕಂತೆ ಸೌಲಭ್ಯಗಳನ್ನು ಒದಗಿಸೋದು ಸರ್ಕಾರದ ಜವಾಬ್ದಾರಿಯಾಗತ್ತೆ. ಓಕೆ. ಒಟ್ನಲ್ಲಿ ಹೇಳೋದಾದ್ರೆ ಮಗು ಶಾಲೆಗೆ ಹೋಗಿ ಕಲಿಯೋಕೆ ಅಡ್ಡಿಯಾಗೋ ಎಲ್ಲಾ ತಡೆಗಳನ್ನು ತೆಗೆದುಹಾಕೋದು ಇದರ ಮೂಲ ಉದ್ದೇಶ. ಸರಿ, ಅಂದ್ರೆ ಸೆಕ್ಷನ್ 31 ಶಾಲಾ ಶಿಕ್ಷಣದ ಬಾಗಿಲನ್ನು ತೆರೆದು ಅಲ್ಲಿ ಕಲಿಯೋ ಹಕ್ಕನ್ನು ಗ್ಯಾರಂಟಿ ಮಾಡುತ್ತೆ. ಆದ್ರೆ ಶಾಲಾ ಶಿಕ್ಷಣ ಆದ್ಮೇಲೆ ಕಥೆ ಅಲ್ಲಿಗೆ ಮುಗಿಯಲ್ಲ ಅಲ್ವಾ? ಖಂಡಿತ ಇಲ್ಲ. ಉನ್ನತ ಶಿಕ್ಷಣ ಅಂದ್ರೆ ಕಾಲೇಜ್, ಯೂನಿವರ್ಸಿಟಿ, ಅಲ್ಲಿಗೆ ದಾರಿ ಹೇಗೆ? ಇಲ್ಲೇ ಅನ್ಸುತ್ತೆ ಸೆಕ್ಷನ್ 32 ಚಿತ್ರಕ್ಕೆ ಬರೋದು. ಹೌದು. ಇದು ಯಾವ ಹೊಸ ಅವಕಾಶಗಳನ್ನು ಕೊಡುತ್ತೆ? ಹೌದು, ಶಾಲಾ ಶಿಕ್ಷಣದಿಂದ ಉನ್ನತ ಶಿಕ್ಷಣಕ್ಕೆ ಹೋಗೋಕೆ ಸೆಕ್ಷನ್ 32 ಒಂದು ಮುಖ್ಯವಾದ ಬ್ರಿಡ್ಜ್ ಇದ್ದ ಹಾಗೆ. ಇದು ಸ್ಪಷ್ಟವಾಗಿ ಹೇಳುತ್ತೆ ಎಲ್ಲಾ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಉನ್ನತ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಗವರ್ಮೆಂಟ್ ಮತ್ತೆ ಏಡೆಡ್ ಕಾಲೇಜ್ಗಳು. ಹೌದು, ಸರ್ಕಾರಿ ಪದವಿ ಕಾಲೇಜುಗಳು, ಯೂನಿವರ್ಸಿಟಿಗಳು, ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳು, ಪಾಲಿಟೆಕ್ನಿಕ್, ಐಟಿಐಗಳು ಇವೆಲ್ಲದರಲ್ಲೂ ಬೆಂಚ್ಮಾರ್ಕ್ ವಿಕಲಚೇತನತೆ ಇರೋ ವಿದ್ಯಾರ್ಥಿಗಳಿಗಾಗಿ ಕನಿಷ್ಠ 5% ಸೀಟ್ಗಳನ್ನ ರಿಸರ್ವ್ ಮಾಡಬೇಕು. 5%. ಇದು ದೊಡ್ಡ ನಂಬರ್ ಅಲ್ವಾ? ಹೌದು, ಗಣನೀಯ ಪ್ರಮಾಣದ ಅವಕಾಶವನ್ನೇ ಸೃಷ್ಟಿಸುತ್ತೆ ಇದು ಉನ್ನತ ಶಿಕ್ಷಣದ ಅಂಗಳಕ್ಕೆ ಎಂಟ್ರಿ ಕೊಡೋಕೆ. ಈ 5% ರಿಸರ್ವೇಶನ್ ಎಲ್ಲಾ ಕೋರ್ಸ್ಗಳಿಗೂ ಅಪ್ಲೈ ಆಗತ್ತಾ? ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲದಕ್ಕೂ? ಮತ್ತೆ ಇನ್ನೊಂದು ಮುಖ್ಯ ಪ್ರಶ್ನೆ, ಇದು ಪ್ರೈವೇಟ್ ಕಾಲೇಜ್, ಯೂನಿವರ್ಸಿಟಿಗಳಿಗೂ ಕಡ್ಡಾಯವಾ? ಮೊದಲನೇದಾಗಿ ಈ 5% ರಿಸರ್ವೇಶನ್ ಇದೆಯಲ್ಲ, ಇದು ಕಾಯ್ದೆ ಪ್ರಕಾರ ಕಡ್ಡಾಯವಾಗಿರೋದು ಸರ್ಕಾರಿ ಮತ್ತೆ ಸರ್ಕಾರದಿಂದ ಅನುದಾನ ಪಡೆಯೋ ಸಂಸ್ಥೆಗಳಿಗೆ ಮಾತ್ರ. ಓಕೆ, ಓನ್ಲಿ ಗವರ್ಮೆಂಟ್ ಅಂಡ್ ಏಡೆಡ್. ಹೌದು, ಆದ್ರೆ ಇದರರ್ಥ ಪ್ರೈವೇಟ್ ಸಂಸ್ಥೆಗಳಿಗೆ ಯಾವ ಜವಾಬ್ದಾರಿನೂ ಇಲ್ಲ ಅಂತಲ್ಲ. ಇಲ್ಲಿ ಕಾಯ್ದೆಯ ಸೆಕ್ಷನ್ 16 ಹೆಲ್ಪ್ಗೆ ಬರುತ್ತೆ. ಅದರ ಪ್ರಕಾರ ಮಾನ್ಯತೆ ಪಡೆದ ಯಾವುದೇ ಶಿಕ್ಷಣ ಸಂಸ್ಥೆ, ಅದು ಸರ್ಕಾರಿಯೇ ಇರಲಿ, ಅನುದಾನಿತ ಇರಲಿ ಅಥವಾ ಪೂರ್ತಿ ಪ್ರೈವೇಟ್ ಇರಲಿ, ವಿಕಲಚೇತನತೆ ಇದೆ ಅನ್ನೋ ಕಾರಣಕ್ಕೆ ಒಬ್ಬ ವಿದ್ಯಾರ್ಥಿಗೆ ಅಡ್ಮಿಷನ್ ಕೊಡಲ್ಲ ಅನ್ನೋ ಹಾಗೆ ಇಲ್ಲ. ಓ, ಇದು ಇಂಪಾರ್ಟೆಂಟ್. ಮತ್ತೆ ಎಲ್ಲಾ ಸಂಸ್ಥೆಗಳು ಒಳಗೊಳ್ಳುವ ಶಿಕ್ಷಣದ ತತ್ವವನ್ನ ಪಾಲಿಸಬೇಕು. ಹಾಗಾಗಿ ಒಂದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜು 5% ರಿಸರ್ವೇಶನ್ ಕೊಡಲೇಬೇಕು ಅಂತ ಕಾನೂನು ಇಲ್ಲದೇ ಇರ್ಬೋದು. ಆದ್ರೆ ಅರ್ಹತೆ ಇರೋ ಬೆಂಚ್ಮಾರ್ಕ್ ವಿಕಲಚೇತನತೆಯ ವಿದ್ಯಾರ್ಥಿ ಅರ್ಜಿ ಹಾಕಿದ್ರೆ ನಿಮ್ಗೆ ವಿಕಲಚೇತನತೆ ಇದೆ, ಅಡ್ಮಿಷನ್ ಕೊಡಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಸರಿ. ಜೊತೆಗೆ ಅಡ್ಮಿಷನ್ ಸಿಕ್ಕಿದ್ಮೇಲೆ ಆ ವಿದ್ಯಾರ್ಥಿಗೆ ಬೇಕಾದ ಯುಕ್ತಿಸಹ ಸೌಲಭ್ಯಗಳನ್ನ ಅಂದ್ರೆ ರೀಸನಬಲ್ ಅಕಾಮಡೇಷನ್ ಕೊಡೋ ಜವಾಬ್ದಾರಿನೂ ಇರುತ್ತೆ. ಇನ್ನು ಆ 5% ರಿಸರ್ವೇಶನ್ ಬಗ್ಗೆ ಹೇಳೋದಾದ್ರೆ ಅದು ಒಂದೇ ದೊಡ್ಡ ಗುಂಪಲ್ಲ. ಅದನ್ನು ಮತ್ತೆ 4 ಮುಖ್ಯ ವಿಕಲಚೇತನತೆಗಳ ಗುಂಪುಗಳಿಗೆ ತಲಾ 1% ರಂತೆ ಹಂಚಲಾಗಿದೆ. ಓ, ಸಬ್ ಕ್ಯಾಟಗರಿ ಇದೆಯಾ? ಹೌದು. ಉದಾಹರಣೆಗೆ ಅಂಧತ್ವ, ಕಡಿಮೆ ದೃಷ್ಟಿ, ಕಿವುಡುತನ, ಕೇಳುವ ದೋಷ, ಚಲನವಲನ ಸಮಸ್ಯೆಗಳು. ಇದರಲ್ಲಿ ಸೆರಿಬ್ರಲ್ ಪಾಲ್ಸಿ, ಲೆಪ್ರಸಿ ಕ್ಯೂರ್ಡ್, ಡ್ವಾರ್ಫಿಸಮ್, ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್, ಮಸ್ಕ್ಯುಲಾರ್ ಡಿಸ್ಟ್ರೋಫಿ ಎಲ್ಲ ಸೇರುತ್ತೆ. ಸರಿ. ಮತ್ತೆ 4ನೇ ಗುಂಪಲ್ಲಿ ಆಟಿಸಮ್, ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ, ಮೆಂಟಲ್ ಇಲ್ನೆಸ್ ಮತ್ತೆ ಮಲ್ಟಿಪಲ್ ಡಿಸೆಬಿಲಿಟಿ ಸೇರಿದೆ. ಯಾಕೆ ಹೀಗೆ ವಿಂಗಡಣೆ? ಎಲ್ಲ ಬಗೆಯ ವಿಕಲಚೇತನತೆಗಳಿಗೂ ಪ್ರಾತಿನಿಧ್ಯ ಸಿಗ್ಲಿ ಅನ್ನೋ ಕಾರಣಕ್ಕೆ. ಅರ್ಥವಾಯಿತು. ರಿಸರ್ವೇಶನ್ ಜೊತೆಗೆ ಅಡ್ಮಿಷನ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಅಂತ ಕೇಳಿದೆ. ಇದರ ಉದ್ದೇಶ ಏನು?
ಕೆಲವೊಮ್ಮೆ ಹೆಲ್ತ್ ಪ್ರಾಬ್ಲಮ್ಸ್, ಟ್ರೀಟ್ಮೆಂಟಿಂದೆಲ್ಲ ಓದು ನಿಧಾನ ಆಗಿರ್ಬೋದಲ್ವಾ? ಖಂಡಿತ. ಈ ವಯೋಮಿತಿ ಸಡಿಲಿಕೆ ಇದೆಯಲ್ಲ, ಇದು ಬಹಳ ಅರ್ಥಪೂರ್ಣವಾದದ್ದು. ನೀವು ಹೇಳಿದ ಹಾಗೆ ವಿಕಲಚೇತನತೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು, ಪದೇ ಪದೇ ಹಾಸ್ಪಿಟಲ್ಗೆ ಹೋಗಬೇಕಾದ ಸಂದರ್ಭಗಳು, ಸ್ಕೂಲ್ ಲೆವೆಲ್ನಲ್ಲಿ ಸರಿಯಾದ ಸಪೋರ್ಟ್ ಸಿಗದೆ ಓದಿನಲ್ಲಿ ಹಿನ್ನಡೆ ಆಗಿರೋದು, ಹೌದು. ಅಥವಾ ಲೇಟಾಗಿ ಸ್ಕೂಲ್ಗೆ ಸೇರಿರೋದು, ಹೀಗೆ ನಾನಾ ಕಾರಣಗಳಿಂದ ಕೆಲವು ವಿದ್ಯಾರ್ಥಿಗಳು ಅವರ ಕ್ಲಾಸ್ಮೇಟ್ಸ್ಗಿಂತ ಲೇಟಾಗಿ ಹೈಯರ್ ಎಜುಕೇಷನ್ ಸ್ಟೇಜ್ಗೆ ಬರ್ಬೋದು. ಈ 5 ವರ್ಷಗಳ ರಿಲ್ಯಾಕ್ಸೇಷನ್ ಅಂಥ ವಿದ್ಯಾರ್ಥಿಗಳು ವಯಸ್ಸಿನ ಕಾರಣಕ್ಕೆ ಉನ್ನತ ಶಿಕ್ಷಣದ ಅವಕಾಶದಿಂದ ವಂಚಿತರಾಗಬಾರದು ಅಂತ ನೋಡ್ಕೊಡುತ್ತೆ. ಇದು ಒಂಥರ ಲೆವೆಲಿಂಗ್ ದ ಪ್ಲೇಯಿಂಗ್ ಫೀಲ್ಡ್ ಇದ್ದ ಹಾಗೆ. ಸರಿ ಸರಿ. ಇದನ್ನ ದೊಡ್ಡ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದು ಕೇವಲ ಅಡ್ಮಿಷನ್ನ ವಿಷಯ ಅಲ್ಲ. ತಡವಾದರೂ ಸರಿ ಹೈಯರ್ ಎಜುಕೇಷನ್ ಪಡೆದು ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಕ್ಕೆ, ಸ್ವಾವಲಂಬಿ ಜೀವನ ನಡೆಸೋಕೆ ಒಂದು ಅವಕಾಶ ಕಲ್ಪಿಸ್ಕೊಡುತ್ತೆ. ಹಾಗಾದ್ರೆ ಸೆಕ್ಷನ್ 32 ರಿಸರ್ವೇಷನ್ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಮೂಲಕ ಗೌರ್ಮೆಂಟ್ ಏಡೆಡ್ ಸಂಸ್ಥೆಗಳ ಬಾಗಿಲು ತೆರೆದ್ರೆ, ಸೆಕ್ಷನ್ 16 ಯಾವುದೇ ಸಂಸ್ಥೆ ಅಡ್ಮಿಷನ್ ಕೊಡಲ್ಲ ಅನ್ನದ ಹಾಗೆ ತಡೆಯುತ್ತೆ. ಇದೊಂಥರ ಡಬಲ್ ಪ್ರೊಟೆಕ್ಷನ್ ಇದ್ದಾಗಾಯ್ತು. ಹೌದು, ಹಾಗೆ ಹೇಳ್ಬೋದು. ಇದಕ್ಕೊಂದು ಸನ್ನಿವೇಶ ನೋಡೋಣ. ಒಬ್ಬ ಸ್ಟೂಡೆಂಟ್ಗೆ ಬೆಂಚ್ ಮಾರ್ಕ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ SLD ಇದೆ. SSLC ನಂತರ ಓದೋಕೆ ಕಷ್ಟ ಆಗಿ 1 ವರ್ಷ ಗ್ಯಾಪ್ ಆಗಿದೆ. ಸರಿ. ಈಗ ಆಕೆ ಒಂದು ಸರ್ಕಾರಿ ಡಿಗ್ರಿ ಕಾಲೇಜಲ್ಲಿ BA ಸೇರೋಕೆ ಅಪ್ಲಿಕೇಶನ್ ಹಾಕ್ತಾರೆ. ಇಲ್ಲಿ ಸೆಕ್ಷನ್ 32 ಮತ್ತೆ 16 ಹೇಗೆ ಹೆಲ್ಪ್ ಮಾಡುತ್ತೆ? ಇದು ತುಂಬಾ ಪ್ರಾಕ್ಟಿಕಲ್ ಸನ್ನಿವೇಶ. ಮೊದಲನೇದಾಗಿ ಸೆಕ್ಷನ್ 32 ಪ್ರಕಾರ ಆ ಸ್ಟೂಡೆಂಟ್ ಸರ್ಕಾರಿ ಕಾಲೇಜ್ ಆದ್ರಿಂದ ಅಲ್ಲಿರೋ ಒಟ್ಟು ಸೀಟುಗಳಲ್ಲಿ 5% ರಿಸರ್ವೇಷನ್ ಕೋಟಾದಡಿ ಕನ್ಸಿಡರ್ ಆಗ್ತಾರೆ. ಅವರ SLD ಆ 4 ಸಬ್ ಕ್ಯಾಟಗರಿಗಳಲ್ಲಿ ಒಂದರಲ್ಲಿ ಬರೋದ್ರಿಂದ ಗ್ರೂಪ್ ಡಿ ಆ ಕೋಟಾಗೆ ಅವರು ಎಲಿಜಿಬಲ್. ಓಕೆ. ಒಂದು ವೇಳೆ ಆ 1 ವರ್ಷದ ಗ್ಯಾಪಿಂದಾಗಿ ಅವರು ನಾರ್ಮಲ್ ಅಡ್ಮಿಷನ್ ಏಜ್ ಲಿಮಿಟ್ ದಾಟಿದ್ರೆ ಆಗ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಬೆನಿಫಿಟ್ ಕೂಡ ಸಿಗ್ಬೋದು. ಸರಿ. ಎರಡನೇದಾಗಿ ಸೆಕ್ಷನ್ 16 ಪ್ರಕಾರ ಕಾಲೇಜ್ ಮ್ಯಾನೇಜ್ಮೆಂಟ್, ಓಹೋ ನಿಂಗೆ SLD ಇದೆಯಾ, ನಮ್ಮಲ್ಲಿ ಓದೋಕ್ ಕಷ್ಟ ಆಗ್ಬೋದು, ಅಡ್ಮಿಷನ್ ಕೊಡಲ್ಲ ಅಂತ ಹೇಳೋ ಆಗಿಲ್ಲ. ಅದು ಇಲ್ಲಿಲಲ್. ರೈಟ್. ಅಷ್ಟೇ ಅಲ್ಲ, ಅಡ್ಮಿಷನ್ ಆದ್ಮೇಲೆ ಆ ವಿದ್ಯಾರ್ಥಿಗೆ ಓದೋಕೆ ಮತ್ತೆ ಮುಖ್ಯವಾಗಿ ಎಕ್ಸಾಮ್ ಬರೆಯೋಕೆ ಬೇಕಾದ ರೀಸನಬಲ್ ಅಕಾಮಿಡೇಷನ್ಗಳನ್ನ ಕಾಲೇಜ್ ಕೊಡಬೇಕು. ಅಂದ್ರೆ ಯಾವ ಥರ? ಉದಾಹರಣೆಗೆ SLD ಇರೋರ್ಗೆ ಎಕ್ಸಾಮ್ ಬರೆಯೋಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡೋದು, ಅಥವಾ ಕ್ವೆಶ್ಚನ್ ಪೇಪರ್ ಓದೋಕೆ ಅಥವಾ ಆನ್ಸರ್ ಬರೆಯೋಕೆ ಹೆಲ್ಪರ್ಸ್, ಸ್ಕ್ರೈಬ್ ರೀಡರ್ ನೇಮಿಸೋದು, ಕಂಪ್ಯೂಟರ್ ಯೂಸ್ ಮಾಡಿ ಎಕ್ಸಾಮ್ ಬರೆಯೋಕೆ ಅವಕಾಶ ಕೊಡೋದು, ಇಂತಹ ಸೌಲಭ್ಯಗಳನ್ನ ಆ ಸ್ಟೂಡೆಂಟ್ನ ಅಗತ್ಯಕ್ಕೆ ತಕ್ಕಂತೆ ಕೊಡಬೇಕಾಡುತ್ತೆ. ಓ. ಇದು ಆ ವಿದ್ಯಾರ್ಥಿ ಬೇರೆಯವರ ಜೊತೆ ಸಮಾನವಾಗಿ ಕಲಿಯೋಕೆ ಮತ್ತೆ ತಮ್ಮ ಕೆಪಾಸಿಟಿನ ತೋರಿಸೋಕೆ ಹೆಲ್ಪ್ ಮಾಡುತ್ತೆ. ಓ, ಈಗ ಸ್ಪಷ್ಟ ಚಿತ್ರಣ ಸಿಕ್ತು. ಕಾನೂನು ಕೇವಲ ಅಡ್ಮಿಷನ್ ಅಷ್ಟೇ ಅಲ್ಲ, ಕಲಿಕೆಯ ಪ್ರಾಸೆಸ್ನ ಕೂಡ ಈಸಿ ಮಾಡೋಕೆ ಟ್ರೈ ಮಾಡ್ತಿದೆ. ಹೌದು. ಸರಿ, ಇಷ್ಟು ಹೊತ್ತು ಚರ್ಚೆ ಮಾಡಿದ್ದನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ನಮ್ಮ ಎಂದಿನ ಆಡಿಯೋ ಫ್ಲಾಶ್ ಕಾರ್ಡ್ಗಳ ಟೈಮ್. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ. ಖಂಡಿತ ಕೇಳಿ. ಫ್ಲಾಶ್ ಕಾರ್ಡ್ 1. 7 ವರ್ಷದ ಬೆಂಚ್ ಮಾರ್ಕ್ ಕಿವುಡುತನ ಇರೋ ಮಗು ಮನೆ ಪಕ್ಕದಲ್ಲೇ ಇರೋ ಗವರ್ನಮೆಂಟ್ ಪ್ರೈಮರಿ ಸ್ಕೂಲ್ಗೆ ಕರ್ಕೊಂಡು ಹೋದ್ರೆ ಶಾಲೆಯೋರು ನಮ್ಮಲ್ಲಿ ಸೈನ್ ಲ್ಯಾಂಗ್ವೇಜ್ ಟೀಚರ್ ಇಲ್ಲ, ಅಡ್ಮಿಷನ್ ಕೊಡೋಕ್ಕಾಗಲ್ಲ ಅನ್ಬಹುದಾ? ಖಂಡಿತ ಇಲ್ಲ. ಸೆಕ್ಷನ್ 31 ಪ್ರಕಾರ 6ರಿಂದ 18 ವರ್ಷದೊಳಗಿನ ಬೆಂಚ್ ಮಾರ್ಕ್ ವಿಕಲಚೇತನತೆ ಇರೋ ಪ್ರತಿ ಮಗುವಿಗೂ ತಮ್ಮ ನೆರೆಹೊರೆಯ ಶಾಲೆಯಲ್ಲಿ ಉಚಿತ ಶಿಕ್ಷಣ ಪಡೆಯೋ ಹಕ್ಕಿದೆ. ಶಾಲೆಯವರು ರಿಸೋರ್ಸ್ ಇಲ್ಲ ಅನ್ನೋ ಕಾರಣ ಕೊಡೋ ಹಾಗೆ ಇಲ್ಲ. ಬದಲಿಗೆ ಆ ಮಗುವಿಗೆ ಬೇಕಾದ ಸೌಲಭ್ಯ ಒದಗಿಸೋಕೆ ಸರ್ಕಾರಕ್ಕೆ ಅಥವಾ ಲೋಕಲ್ ಅಥಾರಿಟಿಗೆ ಕೇಳಬೇಕು. ಫ್ಲಾಶ್ ಕಾರ್ಡ್ 2. ಸೆಕ್ಷನ್ 31ರಲ್ಲಿ ಹೇಳೋ ಉಚಿತ ಶಿಕ್ಷಣ ಅಂದ್ರೆ ಬರೀ ಟ್ಯೂಷನ್ ಫೀಸ್ ಕಟ್ಬೇಕಾಗಿಲ್ಲ ಅಂತನಾ? ಇಲ್ಲ, ಅಷ್ಟೇ ಅಲ್ಲ. ಉಚಿತ ಅನ್ನೋದು ದೊಡ್ಡದು. ಅದು ಬೋಧನಾ ಶುಲ್ಕದ ಜೊತೆಗೆ ಶಿಕ್ಷಣಕ್ಕೆ ಬೇಕಾದ ಬೇರೆ ಸಪೋರ್ಟ್ಗಳನ್ನೂ ಹೇಳುತ್ತೆ. ಅಂದ್ರೆ ಪಠ್ಯಪುಸ್ತಕಗಳು, ಯೂನಿಫಾರ್ಮ್, ಬೇಕಾದ್ರೆ ಕಲಿಕಾ ಸಾಮಗ್ರಿಗಳು, ಸೂಕ್ತ ಸಹಾಯಕ ಸಾಧನಗಳು. ಇದರ ಡೀಟೇಲ್ಸ್ ಸೆಕ್ಷನ್ 17ನಂಥ ಬೇರೆ ಸೆಕ್ಷನ್ಗಳಲ್ಲಿದೆ. ಸೆಕ್ಷನ್ 31 ಮೂಲಭೂತವಾಗಿ ಶಿಕ್ಷಣದ ಹಕ್ಕನ್ನು ಗ್ಯಾರಂಟಿ ಮಾಡುತ್ತೆ. ಫ್ಲಾಶ್ ಕಾರ್ಡ್ 3. ಒಬ್ಬ ಸ್ಟೂಡೆಂಟ್ಗೆ ಬೆಂಚ್ ಮಾರ್ಕ್ ಲೋಕೋಮೋಟರ್ ಡಿಸಬಿಲಿಟಿ ಇದೆ. ಅವರು ಒಂದು ಪ್ರೈವೇಟ್ ಎಂಜಿನಿಯರಿಂಗ್ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ಸೆಕ್ಷನ್ 32 ಅಡಿಯಲ್ಲಿ 5% ರಿಸರ್ವೇಷನ್ ಸಿಗ್ತಾ? ನೇರವಾಗಿ ಸೆಕ್ಷನ್ 32ರ 5% ರಿಸರ್ವೇಷನ್ ಸಿಗಲ್ಲ. ಅದು ಸರ್ಕಾರಿ ಮತ್ತೆ ಸರ್ಕಾರಿ ಅನುದಾನಿತ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಕಡ್ಡಾಯ. ಆದರೆ ಸೆಕ್ಷನ್ 16 ಪ್ರಕಾರ ಆ ಪ್ರೈವೇಟ್ ಕಾಲೇಜ್ ಮಾನ್ಯತೆ ಪಡೆದಿದ್ರೆ ವಿಕಲಚೇತನತೆಯ ಕಾರಣಕ್ಕೆ ಅಡ್ಮಿಷನ್ ಕೊಡಲ್ಲ ಅನ್ನೋ ಹಾಗೆ ಇಲ್ಲ, ತಾರತಮ್ಯ ಮಾಡೋ ಹಾಗೆ ಇಲ್ಲ. ಸೊ ಮೆರಿಟ್ ಇದ್ರೆ
ಸೀಟ್ ಕೊಡ್ಲೇಬೇಕು. ಫ್ಲ್ಯಾಶ್ ಕಾರ್ಡ್ 4 ಸೆಕ್ಷನ್ 32 ಅಡಿಯಲ್ಲಿ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಯಾರಿಗೆಲ್ಲ ಸಿಗುತ್ತೆ? ಸರ್ಕಾರಿ ಮತ್ತೆ ಸರ್ಕಾರಿ ಅನುದಾನಿತ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ ತಗೊಳ್ಳೋಕೆ ಬಯಸೋ ಬೆಂಚ್ಮಾರ್ಕ್ ವಿಕಲಚೇತನತೆ ಇರೋ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದು ಅಪ್ಲೈ ಆಗುತ್ತೆ. ಫ್ಲ್ಯಾಶ್ ಕಾರ್ಡ್ 5 19 ವರ್ಷದ ಹುಡುಗನಿಗೆ ಬೆಂಚ್ ಮಾರ್ಕ್ ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಇದೆ. ಆತನಿಗೆ ಸೆಕ್ಷನ್ 31 ಅಡಿಯಲ್ಲಿ ಉಚಿತ ಶಾಲಾ ಶಿಕ್ಷಣ ಸಿಗುತ್ತಾ? ಇಲ್ಲ. ಸೆಕ್ಷನ್ 31ರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು 6 ರಿಂದ 18 ವರ್ಷ ವಯಸ್ಸಿನ ಮಕ್ಕಳಿಗೆ ಮಾತ್ರ. 19 ವರ್ಷದವರಿಗೆ ಅದು ಅಪ್ಲೈ ಆಗಲ್ಲ. ಆದರೆ ಅವರು ತಮ್ಮ ವಯಸ್ಸು ಮತ್ತೆ ಕೆಪಾಸಿಟಿಗೆ ತಕ್ಕಂತೆ ಬೇರೆ ವೊಕೇಶನಲ್ ಟ್ರೈನಿಂಗ್ ಅಥವಾ ಹೈಯರ್ ಎಜುಕೇಷನ್ಗೆ ಅಪ್ಲೈ ಆದ್ರೆ ಸೆಕ್ಷನ್ 32ರ ಬೆನಿಫಿಟ್ಸ್ ತಗೊಳ್ಳೋಕೆ ಟ್ರೈ ಮಾಡ್ಬೋದು. ರಿಸರ್ವೇಷನ್ ಅಡಿಯಲ್ಲಿ ಸೀಟ್ ಹಂಚಿಕೆ ಮಾಡುವಾಗ ಬರೀ ಫಿಸಿಕಲ್ ಡಿಸಬಿಲಿಟಿ ಇರೋರನ್ನ ಮಾತ್ರ ಕನ್ಸಿಡರ್ ಮಾಡ್ತಾರಾ? ಇಲ್ಲ, ಹಾಗೆ ಮಾಡೋ ಹಾಗಿಲ್ಲ. ಕಾಯ್ದೆಯಲ್ಲಿ ಹೇಳಿರೋ ಎಲ್ಲಾ 21 ಬಗೆಯ ಬೆಂಚ್ಮಾರ್ಕ್ ವಿಕಲಚೇತನತೆಗಳಿಗೂ ಬ್ಲೈಂಡ್ನೆಸ್, ಡೆಫ್ನೆಸ್, ಮೆಂಟಲ್ ಇಲ್ನೆಸ್, ಲರ್ನಿಂಗ್ ಡಿಸೆಬಿಲಿಟಿ ಇತ್ಯಾದಿ ಈ ರಿಸರ್ವೇಷನ್ನಲ್ಲಿ ಅವಕಾಶ ಇದೆ. ಆ 5% ಅನ್ನು 4 ಗ್ರೂಪ್ಗಳಾಗಿ ಡಿವೈಡ್ ಮಾಡಿರೋದರಿಂದ ಎಲ್ಲ ಬಗೆಯ ವಿಕಲಚೇತನತೆಗಳಿಗೂ ನ್ಯಾಯ ಸಿಗಬೇಕು. ಫ್ಲ್ಯಾಶ್ ಕಾರ್ಡ್ 7 ಸೆಕ್ಷನ್ 31 ಪ್ರಕಾರ ಮಗುವಿಗೆ ನೆರೆಹೊರೆಯ ಸಾಮಾನ್ಯ ಶಾಲೆಯೇ ಒಳ್ಳೆಯದಾ ಅಥವಾ ವಿಶೇಷ ಶಾಲೆಯೇ ಒಳ್ಳೆಯದಾ ಅಂತ ಫೈನಲ್ ಆಗಿ ಯಾರು ಡಿಸೈಡ್ ಮಾಡ್ತಾರೆ? ಫೈನಲ್ ಡಿಸಿಷನ್ ಮಗುವಿನ, ಸಾಧ್ಯವಾದರೆ ಮತ್ತು ಪೋಷಕರದ್ದೇ ಆಗಿರುತ್ತೆ. ಕಾಯ್ದೆ ಅವರಿಗೆ ನೆರೆಹೊರೆಯ ಶಾಲೆ ಅಥವಾ ವಿಶೇಷ ಶಾಲೆಯನ್ನ ಆಯ್ಕೆ ಮಾಡೋ ಹಕ್ಕನ್ನ ಕೊಟ್ಟಿದೆ, ಸರ್ಕಾರ ಅಥವಾ ಶಾಲೆಯಲ್ಲ. ಸರಿ, ಈ ಫ್ಲ್ಯಾಶ್ ಕಾರ್ಡ್ಗಳು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಇನ್ನಷ್ಟು ಕ್ಲಿಯರ್ ಮಾಡ್ದು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಾವು ಏನ್ ಕಲ್ತ್ವಿ? ಒಟ್ಟಾರೆಯಾಗಿ ಹೇಳೋದಾದ್ರೆ ಸೆಕ್ಷನ್ 31 ಮತ್ತೆ 32 ಸುಮ್ನೆ ಕಾನೂನು ಪುಸ್ತಕದಲ್ಲಿರೋ ಅಕ್ಷರಗಳಲ್ಲ. ಹೌದು. ಆ ಬದಲಿಗೆ ಬೆಂಚ್ ಮಾರ್ಕ್ ವಿಕಲಚೇತನತೆ ಇರೋ ವ್ಯಕ್ತಿಗಳಿಗೆ ಶಾಲಾ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ದಾರಿ ಮಾಡಿಕೊಡೋ ಅವರ ಕನಸುಗಳಿಗೆ ನೀರೆರಿಯೋ ಪವರ್ಫುಲ್ ಆದ ಲೀಗಲ್ ಟೂಲ್ಸ್ ಇವು. ಶಿಕ್ಷಣದ ಹಕ್ಕನ್ನು ಒಂದು ರಿಯಾಲಿಟಿ ಮಾಡೋಕೆ ಟ್ರೈ ಮಾಡ್ತವೆ. ಹೌದು, ನೀವು ಹೇಳಿದ್ ನಿಜ. ಈ ಸೆಕ್ಷನ್ಗಳು ಎಂಟ್ರೆನ್ಸ್ ಡೋರ್ಗಳನ್ನ ತೆರೆಯುತ್ತೆ, ರಿಸರ್ವೇಷನ್ ಮೂಲಕ ಅವಕಾಶವನ್ನ ಗ್ಯಾರಂಟಿ ಮಾಡುತ್ತೆ. ಆದ್ರೆ ಇಲ್ಲೊಂದು ನಾವು ಮುಂದೆ ಯೋಚಿಸಬೇಕಾದ ಪ್ರಶ್ನೆ ಇದೆ. ಏನು? ಕಾನೂನು ಪ್ರಕಾರ ಅಡ್ಮಿಷನ್ ಸಿಕ್ತು ಅಂದ್ಕೊಳ್ಳಿ, ಆ ಸ್ಕೂಲ್ ಅಥವಾ ಕಾಲೇಜಿನ ಒಳಗನ ವಾತಾವರಣ ಹೇಗಿದೆ, ಅಲ್ಲಿ ಸಿಗೋ ಎಜುಕೇಷನ್ ಕ್ವಾಲಿಟಿ ಹೇಗಿದೆ, ನಿಜವಾದ ಅರ್ಥದಲ್ಲಿ ಇನ್ಕ್ಲೂಷನ್ ಆಗ್ತಾ ಇದೆಯಾ? ಸುಮ್ಮನೆ ಅಡ್ಮಿಷನ್ ಕೊಟ್ರೆ ಸಾಕಾ? ಒಳ್ಳೆ ಪಾಯಿಂಟ್. ಅಥವಾ ಟೀಚರ್ಸ್ಗೆ ಸರಿಯಾದ ಟ್ರೈನಿಂಗ್, ಸಿಲೆಬಸ್ನಲ್ಲಿ ಚೇಂಜಸ್, ಬಿಲ್ಡಿಂಗ್ಗಳಲ್ಲಿ ಆಕ್ಸೆಸಿಬಿಲಿಟಿ, ಬೇರೆ ಸ್ಟೂಡೆಂಟ್ಸ್ನಲ್ಲಿ ಅವೇರ್ನೆಸ್ ಮೂಡಿಸೋದು, ಇಂಥ ಆಳವಾದ ಸಿಸ್ಟಮಿಕ್ ಬದಲಾವಣೆಗಳು ಬೇಕಲ್ವಾ? ಖಂಡಿತ ಬೇಕು. ಅಡ್ಮಿಷನ್ ಮತ್ತೆ ರಿಸರ್ವೇಷನ್ ದಾಟಿ ನಿಜವಾದ ಎಂಪವರ್ಮೆಂಟ್ಗೆ ಬೇಕಾಗಿರೋದು ಏನು? ಇದು ಬಹುಶಃ ನಮ್ಮ ಮುಂದಿನ ಚರ್ಚೆಗೆ ಒಂದು ಒಳ್ಳೆ ವಿಷಯ ಆಗ್ಬೋದು. ಖಂಡಿತವಾಗಿಯೂ. ಕೇವಲ ಕಾನೂನಿನಿಂದ ಬಾಗಿಲು ತೆರೆದ್ರೆ ಸಾಲ್ದು, ಒಳಗೆ ಹೋದವರಿಗೆ ವೆಲ್ಕಮ್ ಮಾಡೋ, ಸಪೋರ್ಟ್ ಮಾಡೋ ವಾತಾವರಣನೂ ಇರಬೇಕು. ಇದು ಬಹಳ ಮುಖ್ಯವಾದ ಚಿಂತನೆ. ಇವತ್ತಿಗೆ ನಾವು ಸೆಕ್ಷನ್ 31 ಮತ್ತು 32ರ ಮೇನ್ ಪಾಯಿಂಟ್ಸ್ ಚರ್ಚೆ ಮಾಡಿದ್ದೀವಿ. ಶಿಕ್ಷಣಕ್ಕೆ ಸಂಬಂಧಿಸಿದ ಇನ್ನೂ ಎಷ್ಟೋ ಸೂಕ್ಷ್ಮ ವಿಷಯಗಳಿವೆ, ಚಾಲೆಂಜ್ಗಳಿವೆ, ಮತ್ತೆ ಕಾಯ್ದೆಯ ಬೇರೆ ಪೂರಕ ಸೆಕ್ಷನ್ಗಳಿವೆ. ಅವೆಲ್ಲವನ್ನೂ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಳವಾಗಿ ನೋಡೋಣ. ಖಂಡಿತ. ಈ ಚರ್ಚೆಯನ್ನು ಇಷ್ಟು ಹೊತ್ತು ಆಸಕ್ತಿಯಿಂದ ಕೇಳಿದ ತಮ್ಮೆಲ್ಲರಿಗೂ RSGA ತಂಡದ ಪರವಾಗಿ ಹೃದಯದ ಧನ್ಯವಾದಗಳು. ನೀವು ಕೂಡ ವಿಕಲಚೇತನತೆ ಹಾಗೂ ಸಂಬಂಧಿತ ವಿಷಯಗಳ ಬಗ್ಗೆ ನಡೆಯೋ ಚರ್ಚೆಗಳಲ್ಲಿ ಭಾಗವಹಿಸೋಕೆ, ಮಾಹಿತಿ ಪಡೆಯೋಕೆ ಇಂಟ್ರೆಸ್ಟ್ ಇದ್ರೆ RSGA ವಾಟ್ಸ್ಆಪ್ ಕಮ್ಯುನಿಟಿಗೆ ಸೇರಬಹುದು. ಅದಕ್ಕಾಗಿ 9060720937 9060720937 ಈ ನಂಬರ್ಗೆ ಮೆಸೇಜ್ ಕಳಿಸ್ಬೋದು. ಮತ್ತೆ ಎಂದಿನಂತೆ ನಮ್ಮ ಕಿವಿಮಾತು, ಈ ಚರ್ಚೆ ತಿಳುವಳಿಕೆಯ ಮೊದಲ ಸ್ಟೆಪ್ ಮಾತ್ರ. ದಯವಿಟ್ಟು ಒರಿಜಿನಲ್ ಆಕ್ಟ್ನ ಒಮ್ಮೆ ಓದಿ ನೋಡಿ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು.